ಭಾಗವತ ನಮಗೆಲ್ಲರಿಗೂ ಕೊಡುವ ಒಂದು ಸಂದೇಶ, ಮುಖ್ಯವಾಗಿ ಮನುಷ್ಯ ಜನ್ಮ ಬರೋದು ತುಂಬ ಕಷ್ಟ. ಪರೀಕ್ಷಿತ್ ರಾಜರಿಗೆ ಗೊತ್ತಾಗತ್ತೆ, ಅವರಿಗೆ ಸರ್ಪದಿಂದ ಮರಣ ಬಂದಿದೆ, 7 ದಿನಗಳ ಸಮಯಾವಕಾಶ ಇದೆ ಅನ್ನುವ ಸಂದರ್ಭದಲ್ಲಿ ಗಂಗಾ ತೀರದಲ್ಲಿ ಅವರು ತಾವು ಪ್ರಾಯೋಪವೇಶಕ್ಕೆ ಕೂತಾಗ ಭಗವಂತನ ಸಂಕಲ್ಪಕ್ಕೆ ಅನುಸಾರವಾಗಿ ಶುಕಾಚಾರ್ಯರು ತಾವು ಬರ್ತಾರೆ. ಯಾವ ಶುಕಾಚಾರ್ಯರು ಗೋದೋಹನ ಕಾಲ, ಹಸುವಿನ ಕೆಚ್ಚಲಿನಿಂದ ಹಾಲು ಹಿಂಡುವಷ್ಟು ಹೊತ್ತು ಎಲ್ಲೂ ನಿಲ್ಲೋಲ್ಲ, ಅಂಥ ಶುಕಾಚಾರ್ಯರು ಪರೀಕ್ಷಿತ್ ರಾಜರ ಬಳಿಗೆ ತಾವು ಬರ್ತಾರೆ. ಬಂದಾಗ ಪರೀಕ್ಷಿತ್ ರಾಜ ಕೈ ಮುಗಿದಂತಾನೆ, ಸ್ವಾಮಿ ಇನ್ನು 7 ದಿನ ಮಾತ್ರ ಟೈಮ್ ಇದೆ, ನನಗೆ ಏನು ಮಾಡಲಿ? ಸಾಧನೆ ಯಾವುದನ್ನು ಮಾಡಬೇಕು, ತುಂಬ ಟೈಮ್ ಇಲ್ಲ, ಯಾವುದನ್ನು ಕೇಳಲೇಬೇಕು ಅದನ್ನು ಹೇಳಿ ಅಂತ. ಪರೀಕ್ಷಿತ್ ರಾಜನಿಗೆ ಶುಕಾಚಾರ ಅಂದರು, ಅಲ್ಲಯ್ಯ ಖಟ್ವಾಂಗ ರಾಜ, ಒಂದೇ ಒಂದು ಮುಹೂರ್ತ ಮಾತ್ರ ಸಾಧನೆ ಮಾಡಿಕೊಂಡು ಭಗವಂತನ ಪಾದವನ್ನು ಸೇರಿಕೊಂಡ, ನಿನಗೆ 7 ದಿನ ಸಿಕ್ಕಿದೆ, ಬೇಕಾದಷ್ಟು ಸಮಯ ಸಿಕ್ಕಿದೆ, ಹಾಗಾಗಿ ಇದು ಒಂದು ಒಳ್ಳೆಯ ಸಂದರ್ಭ, ಸಮಯಾವಕಾಶ ಸಿಕ್ಕಿದೆ, ಏನು ಕೇಳ್ತೀಯ ಅಂದಾಗ ಅವರಂದಾರ ಪರೀಕ್ಷಿತ್ ರಾಜರಂದಿದ್ದಾರೆ, ಭಗವಂತನ ಬಗ್ಗೆ ತಿಳಿಸಿಕೊಡಿ, ಭಗವಂತನ ಜ್ಞಾನ ಪಡಿಬೇಕು, ನಾನು ಭಗವಂತನ ಸ್ಥಾನವನ್ನು ಮೋಕ್ಷವನ್ನು ನಾನು ಪಡಿಬೇಕು, ಏನು ಮಾಡಲಿ? ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯರು ಆ ಪ್ರಶ್ನೆಗೆ ಉತ್ತರವಾಗಿ ಹೇಳಲಿಕ್ಕೆ ಹೊರಟದ್ದೇ ಸಮಗ್ರ ಭಾಗವತ. ಹೀಗೆ ಮೂಡಿ ಬಂದದ್ದು ಭಾಗವತ. ಆ ಭಾಗವತದ ಒಂದು ಸಂದೇಶ, ಭಗವಂತನನ್ನು ಸೇರಿಕೊಳ್ಬೇಕು, ಭಗವಂತನನ್ನು ಪಡಿಬೇಕು. ಮಾನವ ಜನ್ಮ ಸಾರ್ಥಕವಾಗೋದು ನಾವು ಭಗವಂತನನ್ನು ಸೇರಿಕೊಂಡಾಗ. ಹೇಗೆ ಸೇರಿಕೊಳ್ಳೋದು? ದೇವರನ್ನು ಎಲ್ಲರೂ ಇದೇ ಹೇಳ್ತಾರೆ ಆಚಾರ್ಯ, ಎಲ್ಲರೂ ಹೇಳ್ತಾರೆ ದೇವರನ್ನು ತಲುಪಿ ಮೋಕ್ಷ ಸಾಧನೆ ಮಾಡ್ಕೊಳ್ಳಿ. ಹೆಂಗೆ ಮಾಡ್ಕೊಳ್ಳೋದು ನಮಗೆ ಗೊತ್ತಿಲ್ಲ. ಏನು ಮಾಡಬೇಕು ಅಂದರೆ ಸುಲಭ ಉಪಾಯ ಹೇಳಿದರು, ಗುರುಗಳ ಹಿಂದೆ ಹೋಗ್ತಾ ಇರೋದು ಮೊದಲು ಕಲ್ತ್ಕೊಳ್ಳಿ, ಗುರುಗಳ ಪಾದಕ್ಕೆ ಮೊದಲು ಬೀಳಿ ಅಂತ. ಯಾಕೆ ಅಂದರೆ ನಾವು ಮಠಗಳಲ್ಲಿ ನಮಗೆ ಪರಿಚಯ ಇರುತ್ತೆ, ಸ್ವಾಮಿಗಳು ಅವರು ತಾವು ಕೃಷ್ಣನ ಗರ್ಭಗುಡಿ ತನಕ ಸೀದಾ ಒಳಗೆ ಹೋಗ್ತಾರೆ. ನಾವು ಬೇರೆ ಟೈಮಲ್ಲಿ ಹೋದರೆ ನಮಗೆ ಎಂಟ್ರಿ ಇಲ್ಲ. ಅದೇ ಸ್ವಾಮಿಗಳು ಹಿಂದೆ ಹೋದರೆ ನಮ್ಮನ್ನು ಸೀದಾ ಒಳಗೆ ಕಳಿಸ್ಬಿಡ್ತಾರೆ. ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾ, ಮಧ್ವಾಚಾರ್ಯರು ಒಂದು ನದಿಯನ್ನು ಅಡ್ಡ ಆಗಿದೆ ಮಧ್ವಾಚಾರ್ಯರ ಹಾದಿಗೆ, ಹಿಂದೆ ಬೇಕಾದಷ್ಟು ಜನ ಶಿಷ್ಯರಿದ್ದಾರೆ. ಮಧ್ವಾಚಾರ್ಯ ಶಿಷ್ಯರ ಪರಂಪರೆಗೇನು ಕೊರತೆ ರೀ? ಮಧ್ವಾಚಾರ್ಯರ ಹಿಂದೆ ಬೇಕಾದಷ್ಟು 100 ಜನ ಶಿಷ್ಯರು ಏನು ಮಾಡಿದ್ದಾರೆ? ಮಧ್ವಾಚಾರ್ಯರು ತಾವು ಮುಂದೆ ಹೊರಟಿದ್ದಾರೆ, ಹಿಂದಿನ ಒಬ್ಬ ಶಿಷ್ಯರು ಮಧ್ವಾಚಾರ್ಯರನ್ನು ಹಿಡಿದಿದ್ದಾರೆ, ಅವರನ್ನು ಇನ್ನೊಬ್ಬ ಶಿಷ್ಯರು, ಅವರನ್ನು ಇನ್ನೊಬ್ಬ ಶಿಷ್ಯರು, ಹೀಗೆ ಮಧ್ವಾಚಾರ್ಯ ಮಾತ್ರ ಅಲ್ಲ, ಅವರನ್ನು ಹಿಡಿದ ಶಿಷ್ಯರಲ್ಲ, ಅವರನ್ನು ಹಿಡಿದ ಶಿಷ್ಯರಲ್ಲ, ಅವರನ್ನು ಹಿಡಿದ ಶಿಷ್ಯರ ಶಿಷ್ಯರು ಆ ಪ್ರವಾಹವನ್ನು ಸುಲಭವಾಗಿ ದಾಟ್ಕೊಂಡು ಬಿಟ್ಟಿದ್ದಾರೆ. ಅದನ್ನು ಉಲ್ಲೇಖ ಮಾಡ್ತಾ ನಾರಾಯಣ ಪಂಡಿತಾಚಾರ್ಯರು ತದ್ದಾಸ್ಯ ದಾಸ್ಯಮಪಿ ಕಿಂ ನ ದದಾತಿ ಪುಂಸಃ ಅಂದರು. ದೇವರ ದಾಸ ಅವರ ದಾಸರ 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 ದಾಸ ಆದರೂ ನಮಗೆ ನಿಜವಾಗಿ ಮುಕ್ತಿ ಕಟ್ಟಿಟ್ಟ ಬುಟ್ಟಿ ಅಂತ. ಹಾಗಾಗಿ ದೇವರ ಭಕ್ತರ ಪಾದವನ್ನು ಆಶ್ರಯಿಸಬೇಕು. ವಿಜಯದಾಸರಿಗಿಂತ ದೊಡ್ಡ ದೇವರ ಭಕ್ತರು ಯಾರಿದ್ದಾರ್ರಿ? ಅಪರೋಕ್ಷೀಕೃತ ಶ್ರೀಶರು, ಭಗವಂತನನ್ನು ಸಾಕ್ಷಾತ್ತು ಕಂಡಂತಹ ಪುರಂದರದಾಸರ ಶಿಷ್ಯರು, ಭಗವಂತ ಸಾಕ್ಷಾತ್ ತಾನು ಅಂಕಿತ ಪ್ರದಾನ ಮಾಡಿದ ಮಹಾನುಭಾವರು ವಿಜಯದಾಸಾರ್ಯರು. ಅವರ ಪಾದವನ್ನು ಆಶ್ರಯಿಸಬೇಕು. ಎಲ್ಲಿದೆ ಆಚಾರ ಅವರ ಪಾದ ಅಂದರೆ ಬೇರೆ ಅಲ್ಲ, ಹುಡುಕೊಂಡು ಹೋಗಬೇಡಿ. ಅವರ ಪಾದ ಅಂದರು, ಅವರ ಪದ ಅಂದರು ಒಂದೇ ಅರ್ಥ. ಜಯದಾಸರ ಪಾದವನ್ನು ಆಶ್ರಯಿಸಬೇಕು ಅಂದರು, ವಿಜಯದಾಸರ ಪದಗಳನ್ನು ಆಶ್ರಯಿಸಬೇಕು ಅಂದರು ಒಂದೇ ಅರ್ಥ. ನೀವು ಭಗವಂತನನ್ನು ತಲುಪಿಕೊಳ್ಳಿಕ್ಕೆ ದಾರಿ ಯಾವುದಯ್ಯ ಅಂದರೆ ವಿಜಯದಾಸರಂದರು, ನನ್ನ ಪದವನ್ನು ಆಶ್ರಯಿಸಯ್ಯ ಅಂತಾರೆ ವಿಜಯದಾಸರು. ತುಂಬ ಸುಲಭ ಇಲ್ಲ. ಕೇಳಿದ್ರಿ ಗುರುಗಳೇ, ಅಂಥ ಮಹಾನುಭಾವರೇ, ಎಲ್ಲವನ್ನೂ ಓದಿದಂತಹ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ ಮಹಾನುಭಾವರೇ, ವಿಜಯದಾಸರ ಸುಳಾದಿಗಳ ಅವರ ಪದ್ಯದಲ್ಲಿರುವ ವಾಕ್ಯಗಳನ್ನು ವಿಚಾರ ಮಾಡಬೇಕು ಅಂತಾರೆ ಅಂದರೆ ನಾನು ಸಾಧ್ಯವೇ ಇಲ್ಲ. ಹೇಳಿದ ಹಾಗೆ ತುಂಬ ಪುಸ್ತಕಗಳನ್ನು ಯಾವ ಉಪನ್ಯಾಸಕ್ಕೂ ಇಷ್ಟು ರೆಫರ್ ಮಾಡಿದ್ದು ಅಂತಲೇ ಇಲ್ಲ. ಈ ಉಪನ್ಯಾಸಕ್ಕೆ ಮಾತ್ರ ಸುಳಾದಿ ಅವರ ಪದ್ಯಗಳ ಉಪನ್ಯಾಸಕ್ಕೆ ಎಷ್ಟು ಪುಸ್ತಕ ತೆಗೆದ್ರೂ ಸಾಲಲ್ಲ. ಯಾಕಂದರೆ ಇದು ಅವರ ಹಿರಿಮೆಯು ಯಾರ ಹಿರಿಮೆ ಅಂತ ವಿಚಾರ ಮಾಡುವಾಗ ಇದು ದಾಸರ ಹಿರಿಮೆ.
ಯಾಕಂದರೆ ದಾಸರು ಒಂದು ಪದ್ಯದಲ್ಲಿ ಇಡೀ ಮಧ್ವಮತದ ಪ್ರಮೇಯ ಎಲ್ಲ ಸೂಕ್ಷ್ಮವನ್ನು ಅಡಗಿಸಿಟ್ಟಿರ್ತಾರೆ. ಈ ಸುಳಾದಿ ಏನಿದೆ, ಅಪ್ಪ ಭಿನ್ನ ಕೇಳೋ ಒಪ್ಪಾಚಾರದಿಂದಲಿ, ಈ ಸುಳಾದಿದ ಸ್ವಾರಸ್ಯ ಏನು ಅಂದರೆ, ಇದು ಭಗವದ್ಗೀತೆಗೆ ವ್ಯಾಖ್ಯಾನ, ಉಪನಿಷತ್ತಿಗೆ ವ್ಯಾಖ್ಯಾನ, ಎಲ್ರಿಗೂ ಅರ್ಥ, ಒಬ್ಬೊಬ್ಬರಿಗೆ ಒಂದೊಂದು ಥರ ಅರ್ಥ ಆಗಬಹುದು. ನಾನಿಲ್ಲಿ ಹೇಳಲಿಕ್ಕೆ ಹೊರಟದ್ದು ಈ ಸುಳಾದಿಯನ್ನು ಕಂಡಾಗ ಗುರು ಅನುಗ್ರಹದಿಂದ ನನಗೇನು ಅರ್ಥವಾಯಿತು ಅಷ್ಟನ್ನು ಮಾತ್ರ. ಯಾಕಂದರೆ ಇದು ಎಲ್ಲ ಅರ್ಥವನ್ನು ನಾನು ಹೇಳ್ತೀನಿ ಅಂತ ಪ್ರತಿಜ್ಞೆ ಮಾಡುವಷ್ಟು ಧೈರ್ಯ ನನಗಿಲ್ಲ. ಯಾಕೆಂದರೆ ಇದು ಭಗವದ್ಗೀತೆಯ ವ್ಯಾಖ್ಯಾನ. ಹೇಗೆ ಅಂದರೆ, ಮುಖ್ಯವಾಗಿ ಈ ಸುಳಾದಿಯಲ್ಲಿ ವಿಜಯದಾಸರು ಹೇಳಲಿಕ್ಕೆ ಹೊರಟದ್ದೇನು ಅಂದರೆ, ಮಂತ್ರತಂತ್ರವಾವ ಪರಿಯಲರ್ಚಿಸಿದ ಫಲ ಕಾಂತಾ ಶ್ರೀ ವಿಜಯ ವಿಠ್ಠಲಗೆ ಸಮರ್ಪಿಸು. ನೀವೇನೇ ಮಾಡಿದ ಎಲ್ಲ ಅರ್ಪಣೆಯನ್ನು ಯಾರಿಗೆ ಮಾಡಬೇಕು? ಭಗವಂತನಿಗೆ ನಿವೇದನೆ ಮಾಡಬೇಕು, ಅರ್ಪಣೆ ಮಾಡಬೇಕು ಅನ್ನುವ ತತ್ವವನ್ನು ತಿಳಿಸಲಿಕ್ಕೆ ಹೊರಟದ್ದು. ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡುವಾಗ ಮೊದಲು ಕೃಷ್ಣ ಅಂತಾನೆ, ಕರ್ಮವನ್ನೆಲ್ಲ ಬಿಡು, ಕರ್ಮ ಸನ್ಯಾಸ ಮಾಡು ಅಂತ ಕೃಷ್ಣ ಅಂದ. ಕಡೆಗೆ ಕೃಷ್ಣ ಮುಂದುವರೆದಂತಾನೆ, ಕರ್ಮಾಚರಣೆ ಮಾಡು ಅಂತ. ಅರ್ಜುನನಿಗೆ ತಲೆ ಕೆಟ್ಟೋಯ್ತು. ಅವನಂದ, ಸನ್ಯಾಸ ಕರ್ಮಣಾಂ ಕೃಷ್ಣ, ಸನ್ಯಾಸ ಕರ್ಮವನ್ನು ಬಿಡು ಅಂತ್ಯ, ಕರ್ಮ ಸನ್ಯಾಸ ಮಾಡು ಅಂತ್ಯ, ಅದರ ಜೊತೆಗೆ ಕರ್ಮ ಕರ್ಮವನ್ನು ಹೊಗಳುತ್ಯ. ಈಗ ನಾನೇನು ಮಾಡ್ಬೇಕು ಹೇಳು, ನೀನು ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಬೇಡ ಅಂದಾಗ ಕೃಷ್ಣ ಅಂತಾನೆ, ನಿನ್ನ ತಲೆ ನಿನಗೆ ಅರ್ಥವಾಗಲಿಲ್ಲ ಅಂದರೆ ನಾನೇನು ಮಾಡಲಿ, ಹೇಳ್ತೇನೆ ಕೇಳು ಅಂತ ಕೃಷ್ಣ ಅಂದ. ಕರ್ಮ ಸನ್ಯಾಸ ಮಾಡು. ತುಂಬ ಜನ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಕರ್ಮ ಸನ್ಯಾಸ ಮಾಡು, ಆಚಾರ್ಯ ಕೃಷ್ಣನೇ ಹೇಳಿದಾನಲ್ಲ, ಸಂಧ್ಯಾವನ್ನೇ ಸ್ನಾನಾಗಿನ ಎಲ್ಲ ಬಿಟ್ಟುಬಿಡ್ತೀನಿ ಅಂತ. ಬಿಟ್ಟುಗಿಟ್ಟಿರ ಎಲ್ಲಾದರೂ ಊಟ ಮಾಡ್ಬೇಕು ಯಾಕೆ? ನಾವು ಬದುಕಕ್ಕೆ. ಸ್ನಾನನೂ ಮಾಡ್ಬೇಕು ಯಾಕೆ? ಪಕ್ಕದವ್ರು ಬದುಕಕ್ಕೆ ಅಲ್ವಾ? ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ಕಟ್ಟಿಟ್ಟು ಬಿಡೋದು ಕರ್ಮ ಸನ್ಯಾಸ ಅಲ್ಲ. ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ಮಾಡಿದಾಗ ಅದರಿಂದ ಬರುವ ಪಾಪ ಅಥವಾ ಪುಣ್ಯ ಅದು ನಮಗೆ ಅಂಟದೇ ಇರುವ ಹಾಗೆ ನೋಡ್ಕೊಳ್ಳೋದು ಕರ್ಮ ಸನ್ಯಾಸ. ಇದು ಕೃಷ್ಣ ಕೊಟ್ಟಂತಹ ಸಂದೇಶ. ತುಂಬ ಅದ್ಭುತವಾದ ಉದಾಹರಣೆ ನಮ್ಮ ಗುರುಗಳು ಎಲ್ಲರೂ ಸಾಮಾನ್ಯವಾಗಿ ಹೇಳ್ತಾರೆ. ಏನು ಅಂದರೆ, ಹಲಸಿನ ಹಣ್ಣು ತಿನ್ನಬೇಕು ಅಂದರೆ ಮೊದಲು ಹಲಸಿನ ಹಣ್ಣನ್ನು ಬಿಡಿಸ್ಬೇಕು. ಆದರೆ ಹಲಸಿನ ಹಣ್ಣಿನ ಒಳಗಿರುವ ಅಂಟು ಅದು ಕೈಗಂಟಿದ್ರೆ ಹೋಗೋದೇ ಇಲ್ಲ. ಏನು ಮಾಡಬೇಕು ಅದಕ್ಕೆ? ಬೇಡವೇ ಬೇಡ ಸಹವಾಸ ಅಂತ ಕೆಲವೊಬ್ಬರು ಕೂತ್ಕೊಳ್ತಾರೆ. ಅವರಿಗೆ ಹಣ್ಣಿನಲ್ಲಿರುವ ರಸವನ್ನು ಅನುಭವಿಸುವ ಯೋಗ್ಯತೆಯೇ ಹೊರಟೋಗ್ಬಿಡತ್ತೆ. ಇನ್ನು ಕೆಲವೊಬ್ರು ಇರ್ತಾರೆ ಬುದ್ಧಿವಂತರು, ಅವ್ರು ಏನು ಮಾಡ್ತಾರೆ? ಕೈ ತುಂಬ ಎಣ್ಣೆ ಹಚ್ಕೊಳ್ತಾರೆ. ಎಣ್ಣೆ ಹಚ್ಕೊಂಡು ಚಾಕೂಗೆ ಎಣ್ಣೆ ಹಚ್ಚಿ ಹಣ್ಣನ್ನು ಕಟ್ ಮಾಡ್ತಾರೆ. ಆಗ ಹಣ್ಣಿನ ಅಂಟು ಕೈಗೆ ಅಂಟ್ಲಿಲ್ಲ, ಹಣ್ಣಿನ ಸಿಹಿ ರುಚಿಯು ನಮಗೆ ಅನುಭವಕ್ಕೆ ಬಂತು. ಕೃಷ್ಣ ಅಂದ, ಮೋಕ್ಷವನ್ನು ಪಡಿಬೇಕಾದ್ರೆ ಪ್ರತಿಯೊಬ್ಬ ಕರ್ಮ ಮಾಡಲೇಬೇಕು. ಯಾಕೆ ಅಂದರೆ, ಪೂಜ್ಯ ಪರ್ಯಾಯ ಸ್ವಾಮಿಗಳು ಒಂದು ಉಪನ್ಯಾಸದಲ್ಲಿ ಹೇಳಿದರು, ಕೆಲವರು ಹೇಳ್ತಾರೆ ಜ್ಞಾನ ಸಾಕು, ಬರೀ ತಲೆ ಸಾಕು, ಕೈ ಕಾಲು ಕೆಲಸಗಳು ಮಾಡೋದೇ ಬೇಡ, ಹೋಮ ಹವನ ಯಾಕ್ರಿ ಮಾಡಬೇಕು, ಸುಮ್ಮನೆ ಉಪನ್ಯಾಸ ಪಾಠ ಇಷ್ಟೇ ಸಾಕು. ಇನ್ನು ಕೆಲವರಂದ್ರು ಈ ಪಾಠ ಗೀಠ ಎಲ್ಲ ಎಲ್ರಿಗೂ ಅಲ್ಲಪ್ಪ, ಹೋಮ ಗೀಮ ಆದರೆ ಎಲ್ರಿಗೂ ಉಪಯೋಗ, ಹೋಮ ಮಾಡಿ ಸಾಕು. ಕೆಲವರು ಬರೀ ಕರ್ಮ ಅಂದರು, ಕೆಲವರು ಬರೀ ಜ್ಞಾನ ಅಂದರು. ಮಧ್ವಾಚಾರ್ಯರಂದರು ಒಂದರಿಂದ ಆಗಲ್ಲ, ಎರಡೂ ಬೇಕು. ಯಾಕೆ ಅಂದರೆ ನೋಡಿ, ದೇವರು ನಮಗೆ ಬರೀ ಕರ್ಮೇಂದ್ರಿಯಗಳನ್ನು ಕೊಡಲಿಲ್ಲ. ಕೈ ಕಾಲು ಅದೆಲ್ಲ ಕರ್ಮೇಂದ್ರಿಯಗಳು, ಬರೀ ಕರ್ಮ ಮಾಡುವ ಇಂದ್ರಿಯಗಳನ್ನು ಕೊಡಲಿಲ್ಲ. ಕಣ್ಣು ಮೂಗು ಕಿವಿ ಬಾಯಿ ಇದು ಜ್ಞಾನೇಂದ್ರಿಯಗಳು. ದೇವರು ನಮಗೆ ಜ್ಞಾನೇಂದ್ರಿಯಗಳನ್ನು ಕೊಟ್ಟ, ಕರ್ಮೇಂದ್ರಿಯಗಳನ್ನು ಕೊಟ್ಟ. ದೇವರ ಸಂದೇಶ ಸ್ಪಷ್ಟವಾಗಿದೆ. ನೀನು ಕರ್ಮೇಂದ್ರಿಯಗಳನ್ನು ನಾನು ಕೊಟ್ಟಿದ್ದೇನೆ, ಅರ್ಥ ಏನು? ಗುಜರಿಗೆ ಹಾಕು ಅಂತಲ್ಲ, ಯೂಸ್ ಮಾಡೋದನ್ನು ಉಪಯೋಗಿಸ್ಕೋ. ಆ ಕರ್ಮೇಂದ್ರಿಯಗಳನ್ನು ಕರ್ಮಾಚರಣೆ ಮಾಡು. ಜ್ಞಾನೇಂದ್ರಿಯಗಳನ್ನು ಕೊಟ್ಟಿದ್ದೇನೆ, ಯಾಕೆ? ಸುಮ್ಮನೆ ಕಣ್ಣು ಕೊಟ್ಟಿದ್ಯಾಕೆ? ತುಂಬ ಜನ ಗೊತ್ತಿರೋಲ್ಲ. ಕಣ್ಣು ಕೊಟ್ಟಿದ್ಯಾಕೆ? ಆಚಾರ್ಯ ದಿನಾ ಸಂಜೆ ಬರೋ ಸೀರಿಯಲ್ ನೋಡೋಕ್ಕೆ ಅಲ್ಲ. ಅವಾಗವಾಗ ಉಡುಪಿಗೆ ಬರಬೇಕು, ಕೃಷ್ಣನ ದರ್ಶನ ಮಾಡಬೇಕು, ಕೃಷ್ಣನ ಪೂಜೆ ಮಾಡೋರು ದರ್ಶನ ಮಾಡಬೇಕು. ಕಣ್ಣಿರೋದು ಅದಕ್ಕೆ. ಕೆಲವೊಬ್ರಿಗೆ ತಲೆ ಯಾಕೆ ಕೊಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ವಿಜಯೇಂದ್ರ ಸ್ವಾಮಿಗಳು ಅಂತಾರೆ ಪಾಪ ವಿಮೋಚನ ಸ್ತೋತ್ರವನ್ನು ಹೇಳ್ತಾ, ನಶಿರಶ್ಚಲತೀಶ ಮೇ ಸದಾಪಿ ಶ್ರುತಿಜಾನಂದ ಭರೇಣ ಸದ್ಗುಣಾನಾಂ. ಭಗವಂತ ನಮ್ಗೆ ಈ ತಲೆ ಕೊಟ್ಟಿದ್ದು ದೇವ್ರ ಕಥೆ ಕೇಳಿ ನಮ್ಮ ತಲೆ ಹಾಗೆ ತೂಗಬೇಕು. ನಮಗೂ ಉಪನ್ಯಾಸ ಕೂತಾಗ ತೂಗತ್ತೆ, ನಿದ್ದೆ ಬಂದು, ಕಥೆ ಕೇಳಲ್ಲ. ವಿಜಯೇಂದ್ರ ಸ್ವಾಮಿಗಳಂತಾರೆ, ತಲೆ ಇದ್ದದ್ದು ತೂಗಲಿಕ್ಕೆ, ದೇವರ ಕಥೆಯನ್ನು ಕೇಳಿ. ಭಗವಂತ ಕಣ್ಣು ಕೊಟ್ಟಿದ್ದು ದೇವರನ್ನು ನೋಡಲಿಕ್ಕೆ, ಕಿವಿ ಕೊಟ್ಟಿದ್ದು ದೇವರ ಕಥಾಮೃತವನ್ನು ಪಾನ ಮಾಡಲಿಕ್ಕೆ, ಬಾಯಿ ಕೊಟ್ಟಿದ್ದು ಯಾವಾಗಲೂ ಭಗವಂತನ ಸ್ತೋತ್ರ ಮಾಡಲಿಕ್ಕೆ.
ಹಾಗಾಗಿ ಜ್ಞಾನವೂ ಬೇಕು, ಕರ್ಮವೂ ಬೇಕು. ಒಂದೊಂದರಿಂದ ಮೋಕ್ಷ ಸಿಗಲ್ಲ ಅಂದರು ಮಧ್ವಾಚಾರ್ಯರು. ಕೃಷ್ಣ ಅಂದ, ಹಾಗಾಗಿ ಕರ್ಮ ಮಾಡು. ಆದರೆ ಸಮಸ್ಯೆ ಏನು ಅಂದರೆ ಕರ್ಮದ್ದು 3 ಥರದ ಕರ್ಮ. ಒಂದು ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ ಅಂತ. ನಿತ್ಯ ಕರ್ಮ ಅಂದರೆ ಸಂಧ್ಯಾವನ್ನೇ, ದೇವ್ರ ಪೂಜೆ, ಯಾವುದು ಮಾಡದಿದ್ದರೆ ಪಾಪ ಬರುತ್ತೋ ಅದು ನಿತ್ಯ. ನೈಮಿತ್ತಿಕ ಅಂದರೆ ಚಾತುರ್ಮಾಸ್ಯ ಇತ್ಯಾದಿಗಳು, ಅದು ಯಾವುದೋ ಒಂದು ನಿಮಿತ್ತಕ್ಕೆ ಮಾಡಬೇಕು. ಇಡೀ ವರ್ಷವಿಡೀ ಚಾತುರ್ಮಾಸ್ಯ ಯಾರು ಮಾಡಲ್ಲ, 4 ತಿಂಗಳು ಮಾಡೋದೇ ಕಟ್ಟಾಚಾರ, ವರ್ಷವಿಡೀ ಯಾರು ಮಾಡ್ತಾರೆ ಅಂತೀನಿ. ಇನ್ನು ಕೆಲವೊಂದು ಕಾಮ್ಯ ಅಂದರೆ ನಾವು ಏನನ್ನೋ ಬಯಕೆ ಇಟ್ಕೊಂಡು ಮಾಡುವ ಕರ್ಮಗಳು. ನಮ್ಮ ಮಗಂಗೆ ಒಳ್ಳೆ ಮಾರ್ಕ್ಸ್ ಬಂದರೆ ಪೌಮಾನ ಹೋಮ ಮಾಡಿಸ್ತೀನಿ ಅಂತ ಅಂದ್ಕೊಂಡಿರ್ತೀರಿ, ಮಾರ್ಕ್ಸ್ ಬರುತ್ತೆ, ಪೌಮಾನ ಹೋಮ ಮಾಡಿಸ್ತೀರಿ, ಅದೆಲ್ಲ ಕಾಮ್ಯ ಕರ್ಮಗಳಾಯಿತು. ಈ 3 ಕರ್ಮ ಇದೆಯಲ್ಲ, ಈ 3 ಕರ್ಮಗಳಿಂದಲೂ ನಮಗೆ ಕೆಲವು ಪ್ರಾಬ್ಲಮ್ ಇದೆ, ನಮಗೆ ಸಮಸ್ಯೆಗಳು. ಏನು ಸಮಸ್ಯೆ ಆಗುತ್ತೆ ಅಂದರೆ ಇದು ನಮ್ಮನ್ನು ಪುನಃ ಪುನಃ ಸಂಸಾರದಲ್ಲೇ ಸುತ್ತೊಡ್ಸತ್ತೆ. ನಾವು ನಿಜವಾಗಿ ಕರ್ಮಾಚರಣೆಯನ್ನು ಯಾಕೆ ಮಾಡಬೇಕು? ಮೋಕ್ಷಕ್ಕೆ, ಸಂಸಾರದ ಬಿಡುಗಡೆಗೆ ಕರ್ಮಾಚರಣೆ ಮಾಡಬೇಕಲ್ಲ. ಆದರೆ ನಮಗೆ ಗೊತ್ತಿಲ್ಲದೆ ನಾವು ಮಾಡುವ ಕರ್ಮಾಚರಣೆಗಳು ನಮ್ಮನ್ನು ಸಂಸಾರದಲ್ಲೇ ಗಿರಿಗಿಟ್ಲೆ ಥರ ತಿರುಗಿಸ್ತಾ ಇದೆ. ಏನಿದಕ್ಕೆ ಪರಿಹಾರ? ಉಪನಿಷತ್ ಹೇಳ್ತು, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಛತಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ನೀನು ಕರ್ಮ ಲೇಪ ಆಗಬಾರ್ದು ಅಂದರೆ ಕರ್ಮಾಚರಣೆಯನ್ನು ಬಿಟ್ಟರೆ ಆಗಲ್ಲ. ಕರ್ಮಾಚರಣೆ ಮಾಡಬೇಕು, ಮಾಡುವಾಗ 3 ಸಕಾರಗಳನ್ನು ಸೇರಿಸ್ಕೊಳ್ಬೇಕು. ಕರ್ಮದ ಆದಿಯಲ್ಲಿ ಸಂಕಲ್ಪ ಇರಬೇಕು, ಕರ್ಮದ ಮಧ್ಯದಲ್ಲಿ ಸ್ಮರಣೆ ಇರಬೇಕು, ಕರ್ಮದ ಅಂತ್ಯದಲ್ಲಿ ಸಮರ್ಪಣೆ ಇರಬೇಕು. 3 ಸಕಾರ ಸೇರಿಕೊಂಡ್ರೆ, 3 ಎಸ್ ಸೇರಿಕೊಂಡ್ರೆ ದೇವರಂತಾನೆ ಎಸ್ ನೀನು ಕ್ವಾಲಿಫೈ ಆಗಿದ್ದಿ, ಬಾ ಮೋಕ್ಷಕ್ಕೆ ಅಂತಾನೆ ಭಗವಂತ.